ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಜನತಾದಳ ಪಕ್ಷ ಏನಾದರೂ ಈ ರಾಜ್ಯದಲ್ಲಿ ಸ್ಥಾಪಿತವಾಗಿದ್ದಿಂದಾನು ಈ ರಾಜ್ಯದಲ್ಲಿ ಹುಟ್ಟಿದೆ ಅಂತಕ್ಕಂಥದ್ದಾದ್ರೆ ಅದು ಮಾನ್ಯ ದೇವೇಗೌಡರ ಸಾಹೇಬ್ರ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಈಗಾಗಲೇ ಸಾಕಷ್ಟು ಎರಡು ಪಕ್ಷದ ಮುಖಂಡರುಗಳು ಎಲ್ಲ ರೀತಿ ಮಾತನಾಡಿದ್ದಾರೆ. ಯಾವುದೇ ಕಾನೂನನ್ನ ನಮ್ಮ ಕೈಗೆ ನಾವು ತಗೊಳ್ಬಾರ್ದು ಅಂತಕ್ಕಂಥದನ್ನ ನಮ್ಮ ಸ್ಪಷ್ಟ ನಿರ್ಧಾರ. ಕೇವಲ 11 ಜನ ಇರ್ತಕ್ಕಂಥ ಈ VSSN ಚುನಾವಣೆಯನ್ನ ಇವತ್ತಿಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಇಷ್ಟು ಲಘುವಾಗಿ ಪರಿಗಣಿಸ್ತಕ್ಕಂಥದ್ದಲ್ಲ ಸ್ವಾಮಿ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಕಾಲಚಕ್ರ ತಿರುಗ್ತಾ ಇರುತ್ತೆ. ದಯಮಾಡಿ ನಿಮ್ಮ ಕರ್ತವ್ಯಗಳೇನಿದೆ, ನಿಮ್ಮ ಜವಾಬ್ದಾರಿಗಳೇನಿದೆ ಅದನ್ನು ಅರ್ಥಕೊಂಡು ಇವತ್ತು ಜಿಲ್ಲೆಯ ಒಂದು ಸರ್ವತ ಅಭಿವೃದ್ಧಿಗೆ ನೀವು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಇಳಿಸ್ಲಿಕ್ಕೆ ಬಯಸ್ತೇನೆ. ಇಷ್ಟು ಜನ ಇವತ್ತು ಪೊಲೀಸ್ ಅಧಿಕಾರಿಗಳನ್ನ, ಇಷ್ಟು ವ್ಯಾನ್ಗಳನ್ನ ಇವತ್ತು ಇಲ್ಲಿ ನಿಲ್ಲಿಸ್ತಕ್ಕಂಥ ಅಗತ್ಯತೆ ಇದೆಯಾ? ಈ VSSN ಎಲೆಕ್ಷನ್ ನಲ್ಲಿ ಬರ್ತಕ್ಕಂಥದ್ದು ಕೇವಲ 11 ಜನ ಸದಸ್ಯರು. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಒಂದು ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥ ಪೊಲೀಸರೇ, ಇಲ್ಲಿ ನಾವು ಯಾರು ಇವತ್ತು ಕಾನೂನನ್ನ ಕೈಗೆತ್ಕೊಳ್ತಕ್ಕಂಥದ್ದಕ್ಕೆ ಬಂದಿರತಕ್ಕಂಥದ್ದಲ್ಲ. 2 ಬಾರಿ ಇವತ್ತು ಈ ಚುನಾವಣೆ ದಿನಾಂಕವನ್ನು ತಳ್ಳಿ ಹಾಕಿದ್ದೀರಿ. ನೀವೇ ಕಾರಣ ಕೊಟ್ಟಿದ್ದೀರಿ. ಶಾಂತಿ ಸಭೆ ಮಾಡಬೇಕು ಅಂದ್ರೆ ಅದಕ್ಕೂ ಒಪ್ಕೊಂಡ್ವಿ. ಶಾಂತಿ ಸಭೆ ಮಾಡಿದ್ರಿ. ನಿನ್ನೆ ದಿನ 8ನೇ ತಾರೀಕು ಡೇಟನ್ನು ಕೊಟ್ಟಿದ್ದೀರಿ ನೀವೇ. ಇವತ್ತು ಪಾಪ ಅಮಾಯಕೆ ಆರೋ ಮೇಡಮ್, ಏನಪ್ಪ ಹೆಸರು, ರಮ್ಯಾ ಮೇಡಮ್ಮು, ನೆನ್ನೆ ದಿನ ನಾನು ಫೋನ್ನಲ್ಲಿ ಮಾತಾಡಿದೆ. ಅವರಿಗೆ ಹೇಳಿದೆ, ನೋಡಿ ತಾಯಿ, ನೀವೊಂದು ಹೆಣ್ಣು ಮಗಳಿದ್ದೀರಿ. ಹೆಣ್ಣು ಮಕ್ಕಳಿಗೆ ನಾವು ಗೌರವ ಕೊಡ್ತಕ್ಕಂಥ ಪಕ್ಷ ಇದು. ದೇವೇಗೌಡರು ಸಾಹೇಬರು, ಕುಮಾರಣ್ಣನ ಒಂದು ಸಂಸ್ಕೃತಿ, ಇದನ್ನು ನಾನು ಪಾಲನೆ ಮಾಡ್ತಾ ಇದ್ದೀನಿ. ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ನೀವೇನು ರಿಟರ್ನಿಂಗ್ ಆಫೀಸರ್ ಕೆಲಸ ಮಾಡ್ತಿದ್ದೀರಿ, ನಿಮ್ಮ ಹುದ್ದೆಯ ಒಂದು ಗೌರವವನ್ನು ಕಳಿಬೇಡಿ. 8ನೇ ತಾರೀಕು ನೀವು ನಿನ್ನೆ ದಿನ ಕೊಟ್ಟಿರ್ತಕ್ಕಂಥ ಒಂದು ಡೇಟನ್ನ ಅದ್ರ ಪ್ರಕಾರವಾಗಿ ಬಂದು ಗೌರವಯುತವಾಗಿ ಚುನಾವಣೆಯನ್ನು ನಡೆಸಿ ಅಂತಕ್ಕಂಥದ್ದನ್ನು ಹೇಳಿದೆ. ಅವರು ಪಾಪ ತಾಯಿ ಆನೂ ಇಲ್ಲ ಊನೂ ಇಲ್ಲ, ಸಾರ್ 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 ಅಂತಾರೆ ಫೋನ್ನಲ್ಲಿ. ಏನು ಬತ್ತಿ ಅಲ್ವಾ ಹೇಳ್ತಾಯಿ, ಚುನಾವಣೆ ಮಾಡ್ತಿರೋ ಅಲ್ವಾ ಹೇಳ್ತಾಯಿ ಅಂತ ಕೇಳಿದೆ. ಸಾರ್ ಸಾರ್ ಅಂತಾರೆ. ಈ ರಾಜ್ಯ ಸರ್ಕಾರಕ್ಕೆ ಏನಾದರೂ ಕಿಂಚಿತ್ತು ಗೌರವ ಅಂತಕ್ಕಂಥದ್ದಿದ್ರೆ, ಜಿಲ್ಲೆ ಆಗಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ನಮ್ಮ DCM ಸ್ವಂತ ಜಿಲ್ಲೆ ಯಾವ ರೀತಿ ನಡ್ಕೊಳ್ತಾ ಇದ್ದೀರಿ? ಎಂದಾದ್ರೂ ಒಂದು ದಿನ ಕೂಡ ಕಳೆದ 30 ವರ್ಷದಿಂದ ಸುದೀರ್ಘವಾಗಿ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ರಾಮನಗರ ಜಿಲ್ಲೆಯಲ್ಲಿ ಕಾಲಿಟ್ಟಿದ್ದರಿಂದನೂ ಇಲ್ಲಿವರೆಗೂ ಯಾರೋ ನಮ್ಮ ದೊರೆಯಣ್ಣ ಹೇಳ್ತಾ ಇದ್ದ ಮಾತಾಡ್ಬೇಕಾದ್ರೆ, ಒಂದು ದಿನ ಒಂದು ಅಧಿಕಾರಿಗೆ ಇವರು ಜನತಾದಳ ಪಕ್ಷದವರು, ಇವರು ಕಾಂಗ್ರೆಸ್ ಪಕ್ಷದವರು, ಇವರು BJP ಪಕ್ಷದವರು ಅಂತ ತಾರತಮ್ಯ ಎಂದಾದ್ರೂ ಒಂದು ದಿನ ಕರೆ ಕೊಟ್ಟು ನಿಮಗೆ ಜನತಾದಳ ಪಕ್ಷದವ್ರಿಗೆ ಮಾತ್ರ ರಕ್ಷಣೆ ಕೊಡಿ, ಬೇರೆ ಪಕ್ಷದವ್ರು ಬೀದಿಗೆ ಬರಲಿ ಅಂತಕ್ಕಂಥದನ್ನ ಯಾವತ್ತಾದ್ರೂ ಪ್ರಚೋದನೆ ಮಾಡಿದ್ದಾರ ಕುಮಾರಣ್ಣವರು? ಉತ್ತರ ಕೊಡಬೇಕಾಗ್ತದೆ ನೀವುಗಳು. ರಾಜ್ಯ ಸರ್ಕಾರದ ಈ ಒಂದು ಉದ್ದಟತನಕ್ಕೆ ಜಿಲ್ಲೆ ಜನತೆಯ ಒಂದು ಗೌರವವನ್ನು ಕಳಿಬೇಡಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಈ ಕೂಡಲೇ ಆಗಿರ್ತಕ್ಕಂಥ ಒಂದು ಘಟನೆ ಏನಿದೆ, ಈ ಕೂಡಲೇ ಆರೋವನ್ನು ಸಸ್ಪೆಂಡ್ ಮಾಡಿ ಮತ್ತೊಮ್ಮೆ ಚುನಾವಣೆ ದಿನಾಂಕನ ನಿಗದಿ ಮಾಡಿ ಗೌರವಯುತವಾಗಿ 3ನೇ ಬಾರಿ ನೀವು ಕೊಡ್ತಾ ಇರ್ತಕ್ಕಂಥ ಡೇಟು ಇನ್ನು ಡೇಟ್ನ ಕೊಟ್ಟಿಲ್ಲ. ನಿನ್ನೆ ದಿನ ಕೂಡ ಬಹಳ ಶಾಂತಿಯುತವಾಗಿ ಕೇವಲ 25 ಜನ ಮುಖಂಡರುಗಳು, 2 ಪಕ್ಷದ ಮುಖಂಡರುಗಳು ಸೇರಿದ್ರು, ಮಾತನಾಡಿದ್ರು. ಸುದೀರ್ಘವಾಗಿ 5-6 ಗಂಟೆಗಳ ಕಾಲ ನಿಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ಇವತ್ತು ನಾವುಗಳು ಬಂದು ಈ ಬೀದಿನಲ್ಲಿ ನಿಂತು ಇವತ್ತು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮೂಲ ಕಾರಣ ಈ ರಾಜ್ಯ ಸರ್ಕಾರ, ಜಿಲ್ಲಾ ಆಡಳಿತ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ.